ನಮಸ್ತೆ ಕರ್ನಾಟಕ. ನಾನು ಶಂಶೀರ್ ಗುಡೋಳಿ. ನರೇಂದ್ರ ಮೋದಿ ಅವರು ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗೋಕೆ ರೆಡಿಯಾಗಿದ್ದಾರೆ. ಇದೇ ವೇಳೆ ಮೋದಿ 3.0 ಸಂಪುಟದಲ್ಲಿ ಕರ್ನಾಟಕದ ಎಷ್ಟು ಮಂದಿ ಸಂಸದರು ಸಚಿವರಾಗ್ತಾರೆ ಎಂಬ ಪ್ರಶ್ನೆ ಕರ್ನಾಟಕದ ಜನರಲ್ಲಿ ಮೂಡಿರುವಂಥದ್ದು. ಹಾಗಾದ್ರೆ ಯಾರೆಲ್ಲ ಸಚಿವರಾಗಬಹುದು, ಯಾರೆಲ್ಲ ಹೆಸರು ರೇಸ್ ನಲ್ಲಿ ಇರುವಂತದ್ದು, ಇದೆಲ್ಲವನ್ನ ನಾವು ನೋಡ್ತಾ ಹೋದಾಗೆ ಹಲವಾರು ಹೆಸರು ಮುನ್ನೆಲೆಗೆ ಬರುತ್ತೆ. ಜೊತೆಗೆ ಈ ಕುರಿತಾದಂತಹ ಚರ್ಚೆ ಬಿಸಿ ಬಿಸಿಯಾಗಿ ಜೋರಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಪ್ರಮುಖವಾಗಿ ಎಚ್.ಡಿ. ಕುಮಾರಸ್ವಾಮಿ ಇವರಿಗೆ ಸಚಿವ ಸ್ಥಾನ ಸಿಗುತ್ತಾ ಎಂಬ ಪ್ರಶ್ನೆ ಮೂಡಿರುವಂತು. ಯಾಕಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ಜೆಡಿಎಸ್ ಪಕ್ಷದ ಮುಂದಾಳು ಎಚ್.ಡಿ. ಕುಮಾರಸ್ವಾಮಿ ಅವರು ಮೋದಿ ಸಂಪುಟದಲ್ಲಿ ಸಚಿವ ಸ್ಥಾನವನ್ನ ಅಲಂಕಾರ ಮಾಡ್ತಾರ ಎಂಬ ಕೂಡ ಪ್ರಶ್ನೆ ಜನರಲ್ಲಿ ಮೂಡಿರುವಂಥದ್ದು. ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗುವುದು ಈಗಾಗಲೇ ಸದ್ಯದ ಬೆಳವಣಿಗೆಯನ್ನು ನೋಡಿದಾಗ ದೃಢಪಟ್ಟಿರುವಂಥದ್ದು. ಹೀಗಾಗಿ ಮೋದಿ ಸಂಪುಟದಲ್ಲಿ ನಮ್ಮ ಕರ್ನಾಟಕದಿಂದ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಎಂಬ ಚರ್ಚೆ ಕೂಡ ಇದೀಗ ಬಹಳಷ್ಟು ಜೋರಾಗ್ತಾ ಇರುವಂಥದ್ದು. ಇನ್ನು ರಾಜ್ಯದಿಂದ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಿಂದ ಪರಿಗಣಿಸಬಹುದಾದಂತಹ ಕೆಲವು ಸಂಸದರಲ್ಲಿ ಜೆಡಿಎಸ್ ನ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಹೆಸರು ಕೂಡ ಮುಂದೆ ಬಂದಿರುವಂಥದ್ದು. ಹೀಗಾಗಲೇ ಮಂಡ್ಯ ಸಂಸದರಾಗಿ ಆಯ್ಕೆಯಾಗಿರುವಂತಹ ಕುಮಾರಸ್ವಾಮಿ ತಮ್ಮ ಪಕ್ಷದ ರೈತಪರ ನಿಲುವಿಗೆ ಅನುಗುಣವಾಗಿ ದೇಶದ ಕೃಷಿ ಸಚಿವ ಆಗೋಕೆ ನಾನು ಇಚ್ಛೆ ಪಡ್ತೀನಿ ಅಂತ ಮಾಧ್ಯಮದ ಹೇಳಿಕೆಯಲ್ಲಿ ಅವರೊಂದು ಸುಳಿವು ನೀಡಿದ್ದಾರೆ. ಯಾಕಂದ್ರೆ ಕೃಷಿಯಲ್ಲಿ ಸಹಜವಾಗಿಯೇ ಕುಮಾರಸ್ವಾಮಿ ಅವರಿಗೆ ಆಸಕ್ತಿ ಇರುವುದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಮುಂದೆ ಏನಾಗುತ್ತೆ ಎಂಬುದಕ್ಕೆ ಈಗಾಗಲೇ ನಾವು ಅಧಿಕೃತವಾದಂತಹ ಹೇಳಿಕೆಯನ್ನು ನೀಡೋಕೆ ಆಗಲ್ಲ. ಪ್ರಮಾಣ ವಚನ ಸ್ವೀಕಾರ ಆಗಬೇಕು. ತದನಂತರ ಯಾರಿಗೆ ಯಾವ ಖಾತೆ, ಯಾರು ಸಚಿವ ಸ್ಥಾನ ಅಲಂಕಾರ ಮಾಡಬೇಕು ಎಂಬ ಕುರಿತು ಕೂಡ ಬಿಜೆಪಿ NDA ಹೈಕಮಾಂಡ್ ಒಂದು ನಿರ್ಧಾರ ಮಾಡುತ್ತೆ. ರಾಷ್ಟ್ರೀಯ ಮಟ್ಟದ ಬಿಜೆಪಿ ನಾಯಕರಿಗೆ ರಾಜ್ಯದ ಹಿತದೃಷ್ಟಿಯಿಂದ ಏನು ಮಾಡಬೇಕು ಇದರ ಬಗ್ಗೆ ಉತ್ತಮವಾದಂತಹ ಆಲೋಚನೆ ಇದೆ ಮತ್ತು ಅದರ ಆಧಾರದ ಮೇಲೆ ಅವರು ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ನೀಡಿರುವಂಥದ್ದು. ಇನ್ನು ಕೆಲವು ಹಿರಿಯ ನಾಯಕರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಬಿಜೆಪಿಯಿಂದ 2ನೇ ಮತ್ತು 3ನೇ ಅವಧಿಗೆ ಮರು ಆಯ್ಕೆಯಾದ ಕೆಲವರು ಸಹ ಇದೀಗ ಸಚಿವ ಸ್ಥಾನದ ರೇಸ್ ನಲ್ಲಿ ಇರುವಂಥದ್ದು. ಇದರಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿ ಕೂಡ ಸೇರಿರುವಂಥದ್ದು. ಹೀಗಾಗಿ ಮೋದಿ ಸಂಪುಟದಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಸಿಎಂ ಆಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ, ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿ ಇವರಿಗೆ ಈ ಮೂವರಿಗೆ ಸಚಿವ ಸ್ಥಾನ ಸಿಗುತ್ತಾ ಎಂಬ ಪ್ರಶ್ನೆ ಕೂಡ ಮೂಡಿರುವಂತದ್ದು. ಅದರಲ್ಲಿ ಆರಂಭದಲ್ಲಿ ಕುಮಾರಸ್ವಾಮಿ ಅವರ ಹೆಸರು ಕೂಡ ಬರ್ತಾ ಇದೆ. ಯಾಕಂದ್ರೆ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಂತಹ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಆರಂಭದಲ್ಲಿ ಪ್ರಮುಖವಾದಂತಹ ಪರಿಗಣನೆ ಮಾಡಬೇಕೆಂಬ ಆಗ್ರಹ ಕೂಡ ಇರುವಂತದ್ದು. ಜೊತೆಗೆ ಕೇಂದ್ರದ ಮಾಜಿ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಹಾಗೂ ಮರು ಆಯ್ಕೆಯಾಗಿರುವ ಸಂಸದ BY ರಾಘವೇಂದ್ರ ಇವರನ್ನು ಕೂಡ ಬಿಜೆಪಿ ಪಕ್ಷ ಕಡೆಗಣಿಸೋಕೆ ಸಾಧ್ಯ ಇಲ್ಲ. ಆದರೆ ಕಡೆಗಣಿಸೋಕೆ ಆಗಲ್ಲ ಎಂಬ ವಾತಾವರಣ ಕೂಡ ಇರುವಂತದ್ದು. ಇನ್ನು ಕೆಲವು ರಾಜ್ಯ ಬಿಜೆಪಿ ನಾಯಕರು ಹೇಳುವಂತಹ ಪ್ರಕಾರ ಕೇಂದ್ರ ಸಚಿವ ಸಂಪುಟಕ್ಕೆ ಕುಮಾರಸ್ವಾಮಿ ಸೇರಿದಂತೆ 3 ಸಂಸದರಿಗೆ ಮಾತ್ರ ಅವಕಾಶ ಇದೆ ಎಂಬ ಸದ್ಯದ ಮಾಹಿತಿ. ಆದರೆ ಮುಂದೆ ಪರಿಸ್ಥಿತಿ ಬದಲಾದರೆ ರಾಜ್ಯಕ್ಕೆ 3ಕ್ಕಿಂತ ಹೆಚ್ಚು ಮಂತ್ರಿ ಸ್ಥಾನ ಸಿಗಬಹುದು ಅಂತ ಹೇಳೋಕೂ ಕೂಡ ಆಗಲ್ಲ. ಹೀಗಾಗಿ ಈ ಕುರಿತಾದಂತಹ ಹಲವಾರು ನಾಯಕರ ಹೇಳಿಕೆ ಕೂಡ ಮಾಧ್ಯಮಗಳಲ್ಲಿ ಪ್ರಕಟ ಆಗ್ತಾ ಇದೆ. BY ರಾಘವೇಂದ್ರ, ಶೆಟ್ಟರ್ ಮತ್ತು ಬೊಮ್ಮಾಯಿ ಇವರಲ್ಲಿ ಒಬ್ಬರನ್ನ ಲಿಂಗಾಯತ ಪ್ರಾತಿನಿಧ್ಯಕ್ಕೆ ಆಯ್ಕೆ ಮಾಡಬಹುದು ಎಂಬ ಅಭಿಪ್ರಾಯ ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಒಕ್ಕಲಿಗ ವಿಚಾರಕ್ಕೆ ಬಂದರೆ ಕುಮಾರಸ್ವಾಮಿ ಅವರಿಗೆ ಸ್ಥಾನ ಸಿಗಬಹುದು. ಹೀಗಾಗಿ ಕುಮಾರಸ್ವಾಮಿ ಹೆಸರು ಮುನ್ನೆಲೆಗೆ ಬಂದಿರುವಂತದ್ದು. ಒಕ್ಕಲಿಗ ಮಾತ್ರವಲ್ಲ, ಅವರು ಈಗ NDA ಅಧಿಕೃತ ಮೈತ್ರಿಕೂಟದ ಪಾಲುದಾರ ಕೂಡ ಆಗಿರುವಂತದ್ದು. ಹೀಗಾಗಿ ಕುಮಾರಸ್ವಾಮಿ ಹೆಸರನ್ನ ಕಡೆಗಣಿಸಕ್ಕೆ ಆಗಲ್ಲ. ಯಾಕೆಂದ್ರೆ ಅವರು ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖವಾಗಿ NDAಗೆ
ಅಧಿಕೃತವಾಗಿ ತನ್ನ ಮೈತ್ರಿ ಬೆಂಬಲವನ್ನ ನೀಡಿರುವಂಥದ್ದು. ಇನ್ನು ಮತ್ತೊಂದೆಡೆ ನಾವು ರಾಜಕೀಯ ವಲಯದಲ್ಲಿ ನೋಡಿದಾಗ ಅನುಭವಿ ಅಲ್ಲದಿದ್ರೂ ಕೂಡ ವೈದ್ಯಕೀಯ ರಂಗದ ಆಡಳಿತ ಅನುಭವ ಇದೆ, ಸೇವೆ ಇದೆ. ಅಲ್ಲದೆ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಬಿಜೆಪಿ ಪಕ್ಷದಿಂದ ಗೆದ್ದು ವಿನ್ ಆಗಿರುವಂತಹ ವೈದ್ಯ CN ಮಂಜುನಾಥ್ ಇವರಿಗೂ ಕೂಡ ಸಚಿವ ಸ್ಥಾನ ನೀಡುವಂತಹ ಸಾಧ್ಯತೆ ಇದೆ ಎಂಬ ಮಾಹಿತಿ ಕೂಡ ಹರಿದಾಡ್ತಾ ಇದೆ. ಜೊತೆಗೆ ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದಂತಹ ಗೋವಿಂದ ಕಾರಜೋಳ ಕೂಡ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಹೀಗಾಗಿ ಮುಂದೆ ರಾಜ್ಯಕ್ಕೆ 2ರಿಂದ 3 ಸ್ಥಾನ ಸಚಿವ ಸ್ಥಾನ ಕೇಂದ್ರದಲ್ಲಿ ಸಿಗುವಂತಹ ಸಾಧ್ಯತೆಯನ್ನು ನಾವು ತಳ್ಳಿ ಹಾಕೋಕೆ ಸಾಧ್ಯವಿಲ್ಲ. ಹೆಚ್ಚಿನ ಸ್ಥಾನ ಕೂಡ ಸಿಗಬಹುದು. ಆದರೆ ಮುಂದಿನ ದಿನ ಮಾತ್ರ ಅದಕ್ಕೆ ಉತ್ತರ ನೀಡಬೇಕಷ್ಟೇ. ಜೊತೆಗೆ ಸದ್ಯದ ಮಾಹಿತಿ ಪ್ರಕಾರ ಕೇಂದ್ರ ಸಚಿವರು ಯಾರಾಗ್ತಾರೆ ಎಂಬ ರೇಸ್ನಲ್ಲಿ ನೋಡಿದಾಗ ಕುಮಾರಸ್ವಾಮಿ ಅವರ ಹೆಸರು ಬಹುತೇಕ ಪಕ್ಕ ಆಗಿರುವಂತದ್ದು. ಕುಮಾರಸ್ವಾಮಿ ಜೊತೆ ಪ್ರಹ್ಲಾದ್ ಜೋಶಿ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಉಳಿದಂತೆ ಬಿಜೆಪಿಯಲ್ಲಿ ಯಾರಿಗೆ ಮಂತ್ರಿ ಸ್ಥಾನ ನೀಡಲಾಗುತ್ತೆ ಎಂಬುದೇ ಒಂದು ಕುತೂಹಲದ ವಿಷಯ. ಇನ್ನು ಪಟ್ಟಿಯಲ್ಲಿ ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಗದ್ದಿಗೌಡರ್, ಗೋವಿಂದ ಕಾರಜೋಳ, ಪಿ ಮೋಹನ್, ಶೋಭಾ ಕರಂದ್ಲಾಜೆ, ಹೀಗೆ ಇವರ ರಾಘವೇಂದ್ರ ಇವರೆಲ್ಲ ಹೆಸರು ಕಂಡು ಬರ್ತಾ ಇದೆ. ಆದರೆ ಅಧಿಕೃತವಾಗಿ ಯಾರಿಗೆ ಕೇಂದ್ರ ಸಚಿವ ಸ್ಥಾನವನ್ನ ಮೋದಿ ನೇತೃತ್ವದ NDA ಸರ್ಕಾರ ನೀಡುತ್ತೆ ಎಂಬುದೇ ಒಂದು ಕುತೂಹಲದ ಪ್ರಶ್ನೆ. ಇದಕ್ಕೆಲ್ಲ ಮುಂದಿನ ದಿನವೇ ಉತ್ತರ ನೀಡಬೇಕಷ್ಟೇ. ಇದುವೇ ಈ ಹೊತ್ತಿನ ವಿಶೇಷ. ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ನಮಸ್ಕಾರ.